ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನುಗ್ಗೆ ಸೊಪ್ಪು ಬಿಡಿಸ್ತಾ ಇರೋದು ನೋಡಿ. ನುಗ್ಗೆ ಸೊಪ್ಪು ಇದು ಹೆಂಗೆ ಅಂದರೆ ತುಂಬ ಪೌಷ್ಟಿಕಾಂಶ ಇರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಚಟ್ನಿ ಪುಡಿ ಎಲ್ಲ ಮಾಡ್ತಾರೆ. ತುಂಬ ದಿನ ಸ್ಟೋರ್ ಮಾಡ್ಕೋಬೇಕು ಅಂದರೆ ಚಟ್ನಿ ಪುಡಿ ಮಾಡ್ತಾರೆ. ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋದೇನು ಬೇಡ ಅಂದರೆ ಪಲ್ಯ, ಬಸ್ಸಾರು, ಉಪ್ಪೆಸರು ಆ ಥರ ಎಲ್ಲ ಮಾಡ್ತಾರೆ. ಇದು ಒಂದು ಹಿಡಿ ನುಗ್ಗೆ ಸೊಪ್ಪಲ್ಲಿ 1 kg ಸೇಬಲ್ಲಿ ಎಷ್ಟು ಪೌಷ್ಟಿಕಾಂಶ ಇರುತ್ತೋ ಅಷ್ಟು ಪೌಷ್ಟಿಕಾಂಶ 1 ಹಿಡಿ ನುಗ್ಗೆ ಸೊಪ್ಪಲ್ಲಿ ಇರುತ್ತಂತೆ. ಆಮೇಲೆ ಅದೆಷ್ಟೋ ಕಪ್ ಹಾಲು ಕುಡಿದಷ್ಟು ಕ್ಯಾಲ್ಶಿಯಂ ಇರುತ್ತಂತೆ ಇದರಲ್ಲಿ. ಅದೆಲ್ಲ ಇರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಆಷಾಢ ಮಾಸದಲ್ಲಿ ನುಗ್ಗೆ ಸೊಪ್ಪು ತಿನ್ನಲೇಬೇಕು ಅಂತಾರೆ. ಎಲ್ಲರೂ ಸಿಕ್ಕದವರೆಲ್ಲ ಖಂಡಿತ ತಿನ್ನಿ. ನನ್ನ ಚಾನಲ್ ಹೆಸರು ಪೂವಾಡಿ ಅನು ಲೈಫ್ ಸ್ಟೈಲ್. ಎಲ್ಲರೂ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಆಲ್ ಅಂತ ನೀವು ಒತ್ತಿದರೆ ನಾನು ಹಾಕಿರೋ ವಿಡಿಯೋಸ್ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ನಾನು ಹಾಕಿರೋ ವಿಡಿಯೋಸ್ ಎಲ್ಲ ನೋಡ್ಬೋದು. ನೋಡಿ, ಎಲ್ಲ ಬಿಡಿಸಿ ಈ ಥರ ಒಂದು ಕವರ್ಗೆ ಹಾಕಿ ಇಟ್ಬಿಟ್ರೆ, ರಾತ್ರಿ ನೀವು ಇಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದೇ ಸೊಪ್ಪೆಲ್ಲ ಉದುರೋಗಿರುತ್ತೆ. ಒಂದು ಒದ್ದೆ ಬಟ್ಟೆಯಲ್ಲಿ ಬೇಕಿದ್ರೂ ಇಡ್ಬೋದು, ಇಲ್ಲ ಕವರಲ್ಲಿ ಬೇಕಿದ್ರೂ ಇಡ್ಬೋದು. ಆ ಥರ ಇಟ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಸೊಪ್ಪೆಲ್ಲ ಉದುರಿರುತ್ತೆ. ಸ್ವಲ್ಪ ಕಡ್ಡಿ ಇರುತ್ತೆ, ಅದನ್ನೆಲ್ಲ ನಾವು ಬೇರೆ ಮಾಡಿಕೊಂಡ್ರೆ ಬಳಸೋಕ್ಕೆ ಸರಿ ಹೋಗುತ್ತೆ. ಪಲ್ಯ, ಸಾರು, ಬಸ್ಸಾರು, ಉಪ್ಪೆಸರು ಏನು ಬೇಕಿದ್ರೂ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.